ಬದಲಾವಣೆಗೆ ನಾನು ಏನ್ ಕಂಡಿಲ್ಲ. ಅಂತವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರ ತೀರ್ಮಾನ ಮಾಡ್ತಾರೆ. ಮೈತ್ರಿ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ನಾಯಕರು ತಾವೇನಾದ್ರು ಮಾತುಕತೆ ಇದುವರೆಗೆ ಈಗಾಗಲೇ ಒಂದ್ ರೌಂಡ್ ಮಾತನಾಡಿದ್ದೇವೆ. ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಏನ್ ಹಾಕಿದ್ದಾರೆ. ನೆನ್ನೆ ದಿನ ಹೊಸ ಅಧ್ಯಕ್ಷರು ಬಿಜೆಪಿನಲ್ಲಿ ನೆನ್ನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ. ಅವರ ಜೊತೆನಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಸರಿ, ಈ ಸರ್ಕಾರದಲ್ಲಿ ಈಗ ಒಂದು ಠಾಣೆ ಒಳಗಡೆ ಒಬ್ಬ ಡಿಜಿಪಿ ಲೆವೆಲ್ನವರು ಮಹಿಳೆಯರ ಜೊತೆ ಏನು ಅದನ್ನ ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ನಡವಳಿಕೆಗಳ ವಿಷಯದಲ್ಲಿ ಇರಬಹುದು, ಭ್ರಷ್ಟಾಚಾರ ಇರಬಹುದು, ಇದು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಅಸಹ್ಯವಾದಂತ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮೊನ್ನೆ ಆ ಘಟನೆಯನ್ನ ನೋಡದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು. ಪಾಪ ಇನ್ನೂ ಮೀನಾಮೇಷ ಎಣಿಸ್ತಾರೆ. ಹೋಗ್ಲಿ, ಆ ವ್ಯಕ್ತಿಯ ಹಿನ್ನೆಲೆ ಏನು? ನಾನು 2015-16 ಹೇಳಿದ್ದೀನಿ. ಬಿಳಿಕೆರೆ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡೋದ್ 3 ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳ್ತನ ಮಾಡದಂತದ್ದು ಯಾವ ತರ ಮುಚ್ಚಾಕಿದ್ರು. ಇದೇ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂತ ರಕ್ಷಣೆ ಬಹುಶಃ ದೇಶದಲ್ಲೇ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡ್ ಬಂದಿದ್ದಾರೆ. ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ. ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರಿ ಏನ್ ಮಾಡೋದು, 80,000 ಸಿಬ್ಬಂದಿ ಇದ್ದಾರೆ. ಇಲ್ಲಿ ಈ ಸರ್ಕಾರದಲ್ಲಿ ನಡೆಯತಕ್ಕಂತ ವರ್ಗಾವಣೆಗಳು